ವಿಕರ್ಣ ಗೋಣ ಕಚರಿ ಬಂಧೂನ್ ಕರಾಧೀನ್ ಕಲಾನ್ ಮಾರೀಚಂಚ ನಿಹತ್ಯ. ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ನಿರ್ಣಯಿಸಿದ ಸಾರವನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹಿಸ್ತಾ ರಾಯರು ರಾಮದೇವರ ವೈಭವವನ್ನು ವಿವರಿಸಿದ್ದಾರೆ. ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಶೂರ್ಪಣಖಿಗೆ ಅವಮಾನ ಆಯಿತು. ಅವಮಾನ ಅನ್ನೋದಕ್ಕಿಂತಲೂ ಅವಳ ಆಸೆ ಈಡೇರಲಿಲ್ಲ. ದುರಾಸೆ, ಕೆಟ್ಟ ಕಾಮ ಇತ್ತು. ರಾಮದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟರು ಅವಳಿಗೆ. ಇನ್ನು ಯಾವ ಹುಡುಗರ ಹತ್ರನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವಳು. ಅಂತಹ ಸ್ಥಿತಿ ಅಂತ ಅಂದುಕೊಟ್ರು. ರಾಮದೇವರು ಕೊಡುವ ಶಿಕ್ಷೆ ಅಂದರೆ ಹಾಗಿರ್ತದೆ. ಒಳ್ಳೆಯವರಾಗಿದ್ದರೆ ಒಳ್ಳೆಯ ಶಿಕ್ಷಣೆ ಕೊಡ್ತಾನೆ, ಕೆಟ್ಟವರಾದರೆ ಶಿಕ್ಷೆ ಕೊಡ್ತಾನೆ. ಅಂದರೆ ವಿಧವೆಯವಳು ಮತ್ತೊಬ್ಬ ಗಂಡನನ್ನು ಹುಡುಕೊಂಡು ಹೋಗಬಾರ್ದಿತ್ತು. ಅದೂ ಹೋಗಿ ಸಿಕ್ಕವರನ್ನೆಲ್ಲ ಅಪೇಕ್ಷೆ ಪಟ್ಟಾಗ ರಾಮದೇವರು ಸ್ವಯಂ ಶಿಕ್ಷೆ ಕೊಡಲಿಲ್ಲ. ಲಕ್ಷ್ಮಣನ ಮೂಲಕ ವಿಕರ್ಣ ಗೋಣ ಅವಳ ಕಿವಿಯನ್ನು ಕತ್ತರಿಸಿದ, ಹಾಗೆಯೇ ಮೂಗನ್ನು ಕತ್ತರಿಸಿದ. ಎರಡೂ ಇಲ್ಲ ಅಂತ ಮಾಡಿದ. ಈ ಪ್ರಾಣಿಗಳಿಗೆ ಮೂಗು ಅನ್ನೋದು ಬಹಳ ಮುಖ್ಯ. ಮೂಗೊಂದು ಇದ್ದರೆ ಅದನ್ನು ಮೂಸಿಕೊಂಡು ಪರಿಮಳದಿಂದ ಯಾವುದನ್ನೂ ಪತ್ತೆ ಹಚ್ಚುತ್ತೆ. ನಾವು ನಾಯಿ ಅಂತ ಬೈತೇವೆ ನಾವು, ಆದರೆ ನಮ್ಮ ಮನೆಯ ಒಡವೆಯನ್ನು ಕದ್ದ ಕಳ್ಳನನ್ನು ಪತ್ತೆ ಹಿಡಿಬೇಕಾದ್ರೆ ಆ ನಾಯಿಯೇ ಬರಬೇಕು. ಆ ನಾಯಿಗೊಂದು ದೇವರು ಕೊಟ್ಟ ಶಕ್ತಿ ಅದು. ಆ ಮೂಗು ಅದಕ್ಕೆ ಗಟ್ಟಿ ಇರ್ತದೆ. ಆ ಮೂಗಿನ ಮೂಲಕ ಪರಿಮಳದಿಂದ ಕಳ್ಳನನ್ನು ಪತ್ತೆ ಹಚ್ಚಿ ನಮಗೆ ತಂದು ಕೊಡ್ತದೆ. ನಮಗೆ ಬಾಯಿ ಬರ್ತದೆ, ಎಲ್ಲ ಇದೆ ಶಕ್ತಿ. ಕಳ್ಳ ನಮ್ಮ ಎದುರಿಗೆ ಹಿಡ್ಕೊಂಡು ಹೋದರೂ ಕಳ್ಳನನ್ನು ಹಿಡಿಯುವ ಶಕ್ತಿ ನಮಗೆ ಕೊಡಲಿಲ್ಲ ದೇವರು. ಆ ಶೂರ್ಪಣಖಿ ಪ್ರಾಣಿಗಳ ಸಹಜ ಸ್ವಭಾವ ಉಳ್ಳವಳು. ಪ್ರಾಣಿಗಳಿಗೆ ಹೇಗೆ ಮೂಗು ಗಟ್ಟಿ, ಈ ಶೂರ್ಪಣಖಿಗೂ ಮೂಗು ಗಟ್ಟಿ ಅವಳಿಗೆ. ಅಂದರೆ ಮನುಷ್ಯರ ರಕ್ತ ಇದ್ದರೆ ಆ ಪರಿಮಳದಿಂದ ಮನುಷ್ಯರಿದ್ದಲ್ಲಿ ಹೋಗ್ತಾಳೆ. ಹೇಗೆ ಹುಲಿ ಸಿಂಹಗಳು ತನ್ನ ಆ ಮೂಗಿನ ಮೂಲಕ ಗಂಧದಿಂದಾಗಿ ಪತ್ತೆ ಹಚ್ಚುತ್ತವೆ, ಹಾಗೆ ಶೂರ್ಪಣಖಿ ರಾಕ್ಷಸರ ಸ್ವಭಾವ ಹಾಗೆ. ಹಾಗಾಗಿ ರಾಮದೇವರು ಲಕ್ಷ್ಮಣನ ಮೂಲಕ ಕೊಟ್ಟ ಶಿಕ್ಷೆ ವಿಗೋಣ, ಆ ಮೂಗನ್ನೇ ಕತ್ತರಿಸಿ ಹಾಕಿದ. ನಿನಗೆ ಕೊಟ್ಟ ಆ ಶಕ್ತಿ ವ್ಯರ್ಥ, ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಿ ಅಂತ ಆ ಮೂಗನ್ನು ಕತ್ತರಿಸಿದ. ಹಾಗಾಗಿ ಇನ್ನು ಮನುಷ್ಯರ ರಕ್ತದ ಪರಿಮಳವನ್ನು ಮೂಸಿಕೊಂಡು ಹೋಗುವ ಹಾಗಿಲ್ಲ, ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ರಾಮದೇವರು ಮದುವೆಯಾದವರು ಹೋಗಿ ನನ್ನ ಮದುವೆ ಆಗು ಅಂತ ಹೇಳಬೇಕಾದ್ರೆ ಎಂತಹ ದೌಷ್ಟ್ಯ, ಎಂತಹ ಧಾರ್ಷ್ಟ್ಯ, ಎಂತಹ ದುರ್ಬುದ್ಧಿ. ಸೀತಾದೇವಿ ಪಕ್ಕದಲ್ಲೇ ಇದ್ದಾಳೆ. ಆ ಸೀತಾದೇವಿ ನೋಡ್ತಾ ಇರುವಾಗಲೇ ಬಯಸ್ತಾಳೆ. ಎಂತಹ ಮಾಪಾಪಿ. ಇವಳಿಗೆ ಆ ದೀಕ್ಷೆ ಇಲ್ಲ, ಒಬ್ಬನೇ ಗಂಡ ಬೇಕು ಅಂತ ದೀಕ್ಷೆ ಇಲ್ಲ. ರಾಮದೇವರದ್ದು ದೀಕ್ಷೆ ಇದೆ, ಒಂದೇ ಹೆಂಡತಿ ಪಾಣಿಗ್ರಹಣ ಮಾಡೋದು ಅಂತ ದೀಕ್ಷೆ. ಎಂಥವರಿಗೆ ತಾಳ ಮೇಳ ನೋಡಿ. ಹಾಗಾಗಿ ರಾಮದೇವರು ಆ ಮೂಗನ್ನು ಕತ್ತರಿಸಿದ, ಹಾಗೆಯೇ ಕಿವಿಯನ್ನು ಕತ್ತರಿಸಿದ. ಯಾಕೆ ಅಂತಂದರೆ ಆ ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು, ಕೆಟ್ಟದನ್ನು ಕೇಳಲಿಕ್ಕೆ ವಿನಿಯೋಗ ಮಾಡಬಾರ್ದು. ಹಾಗಾಗಿ ಕೆಟ್ಟದನ್ನು ಕೇಳಬೇಡ ಅಂತ ಆ ಕಿವಿಯನ್ನೂ ಕತ್ತರಿಸಿದ. ರಾಮದೇವರ ಕಾರುಣ್ಯ ದೊಡ್ಡದು. ಅವಳನ್ನು ಕೊಲ್ಲಬೇಕಾಗಿತ್ತು, ಕೊಲ್ಲಿಲ್ಲ, ಜೀವಂತ ಕಳಿಸಿದ. ಇದು ರಾಮದೇವರು ಮಾಡುವ ದೊಡ್ಡ ಉಪಕಾರ. ಆಕ್ಸಿಡೆಂಟ್ ಆಗುತ್ತೆ, ನಾವು ದೇವರಿಗೆ ಬೈತೇವೆ, ಏನ್ರಿ ದೇವರು ಆಕ್ಸಿಡೆಂಟ್ ಮಾಡಿ ಹಾಕಿದ, ನಾನು ಮಾಡಿದ ಪೂಜೆ, ನಾನು ಮಾಡಿದ ಭಜನೆ ಎಲ್ಲ ವ್ಯರ್ಥ ಅಂತ. ರಾಮದೇವರು ಮೆಲ್ಲ ಹೇಳ್ತಾರೆ, ನಿನ್ನ ಜೀವ ಉಳಿಸಿದ್ದೇನೆ ಅಂತ ಹೇಳ್ತಾರೆ. ನಾವು ಅದನ್ನು ಮರ್ತಿರ್ತೇವೆ. ಇನ್ನೊಂದು ಆಕ್ಸಿಡೆಂಟಲ್ಲಿ ನೋಡಿರ್ತೇವೆ ನಾವು, ಅವನು ಸತ್ತೇ ಹೋಗಿರ್ತಾನೆ, ನಾವು ಸಾಯಲಿಲ್ಲ ನೋಡಿ, ಬದುಕಿದ್ದಾನೆ. ಏನೋ ಒಂದು ಗಾಡಿಗೆ ಸ್ವಲ್ಪ ತಾಗಿತ್ತು ಅಷ್ಟೇ. ದೇವರು ತುಂಬ ಆಗುವುದನ್ನು ಒಳ್ಳೆಯವರಾಗಿದ್ದರೆ ಸ್ವಲ್ಪದಲ್ಲೇ ಮುಗಿಸ್ತಾರೆ. ಈ ಶೂರ್ಪಣಖಿಯನ್ನು ಕಳಿಸಿದ. ರಾಮಾಯಣ ಮುಂದುವರಿಬೇಕು, ಹಾಗಾಗಿ ನೀನು ಬದುಕು ಅಂತ ಕಳಿಸಿದ. ಆ ಶೂರ್ಪಣಖಿ ತನ್ನ ಬಂಧುಗಳಾದ ಕರಾದಿಗಳಲ್ಲಿ ಹೋಗಿ ದೂರು ಕೊಡ್ತಾರೆ. ಆ ಕರ, ತ್ರಿಶರ, ದೂಷಣ ಎಲ್ಲ ಮುತ್ತಿಗೆ ಹಾಕ್ತಾರೆ. ರಾಮದೇವರನ್ನು ಶಿಕ್ಷಿಸಬೇಕು ಅಂತ.
ರಾಮದೇವರು ಒಂಟಿಯಾಗಿ ಅವರ ಜೊತೆಗೆ ಯುದ್ಧ ಮಾಡ್ತಾರೆ ಅಂತ. ಬಂದವರು 14,000 ಜನ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. 14 ಸಹಸ್ರಂ ಅವಾರಣೀಯಂ, 14,000 ಜನ ಒಟ್ಟಿಗೆ ಮುತ್ತಿಗೆ ಹಾಕಿದರೆ ಒಂಟಿಯಾದ ರಾಮದೇವರು ಅವರನ್ನೆಲ್ಲ ಎದುರಿಸ್ತಾರೆ ಅಂತ. 14,000 ಜನ ಒಬ್ಬೊಬ್ಬರೂ ಬಲಿಷ್ಠರಾದವರು, ಕರ, ತ್ರಿಶಿರ, ದೂಷಣ ಎಲ್ಲ ಒಂದೊಂದು ತಲೆ ಅಲ್ಲ, 3 ತಲೆಯವರು. ಆದರೆ 3 ತಲೆ ಇದ್ದರೂ ಏನು ಉಪಯೋಗನೇ ಇಲ್ಲ, ಯಾವ ಸಚ್ಚಿಂತನೆ ಇಲ್ಲವೇ ಇಲ್ಲ. ಅಂತಹ 14,000 ಅಸುರರನ್ನು ಒಬ್ಬ ರಾಮಚಂದ್ರ ಕೋದಂಡಪಾಣಿ ಅವಾರಯತ್, ಒಬ್ಬನೇ ರಾಮದೇವರು 14,000 ಜನರನ್ನು ಸಂಹಾರ ಮಾಡಿದ. ಶೂರ್ಪಣಖೆಯನ್ನು ಉಳಿಸಿದ. ಈ 14,000 ರಾಕ್ಷಸರನ್ನು ಸಂಹಾರ ಮಾಡಿದ. ಯಾಕೆಂತಂದರೆ ಕಚರಿ ಬಂಧೂನ್, ಆ ಶೂರ್ಪಣಖೆಗೆ ಬಂಧುಗಳಾದವರು, ಹಾಗಾಗಿ ಅವರನ್ನು ಸಂಹಾರ ಮಾಡಿದ. ಖಲಾನ್, ದುಷ್ಟರು ಅವರನ್ನು ಸಂಹಾರ ಮಾಡಿದ ಅಂತ. ಇವಳನ್ನು ಬಿಟ್ಟ, ಯಾಕೆಂದರೆ ಒಬ್ಬ ಹೆಣ್ಣು ಅಂತ ಅವಳ ಮೇಲೆ ದಯೆಯನ್ನು ತೋರಿಸಿ ದೇವರು ಅವಳನ್ನು ಕಳುಹಿಸಿಕೊಟ್ಟ, ಅವಳನ್ನು ಉಳಿಸಿದ, ಬದುಕಿಸಿದ. ಮಾರೀಚಂಚ ನಿಹತ್ಯ, ಅವಳು ಲಂಕೆಗೆ ಹೋಗ್ತಾಳೆ, ರಾವಣನಿಗೆ ತಿಳಿಸ್ತಾಳೆ. ರಾವಣ ಓಡಿಕೊಂಡು ಬರ್ತಾನೆ. ಆಗ ಜಿ ಪಿ ಎಸ್ ಎಲ್ಲ ಇರಲಿಲ್ಲ. ಆ ರಾವಣ ಹೇಗೆ ಬರ್ತಾನೆ ನೋಡಿ ನಮ್ಮ ಭಾರತಕ್ಕೆ, ಅದು ಕೂಡ ಗೋಕರ್ಣಕ್ಕೆ. ಅವನು GPS ಹಾಕ್ಕೊಂಡು ಎಲ್ಲಿರ್ತಾನೆ ಮಾರೀಚ ಅಲ್ಲಿಗೆ ಬರ್ತಾನೆ. ಮಾರೀಚನ ಹತ್ರ ಹೇಳ್ತಾನೆ, ಮಾರೀಚ, ಸೀತೆ ನನಗೆ ಸಿಗುವ ಹಾಗೆ ಮಾಡಬೇಕು ಅಂತ. ಮಾರೀಚ ಉಪದೇಶ ಮಾಡ್ತಾನೆ, ಸೀತೆ ಬಿಡು, ರಾಮನನ್ನು ನೋಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ರಾಮ ಅವನಿಗೆ ಏನು ಸಾಮರ್ಥ್ಯವುಳ್ಳವ ಅಂತ ನನಗೂ ಗೊತ್ತಿದೆ. ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದ, ಅದು ಎಷ್ಟು ಸ್ಪೀಡಿತ್ತು, ಎಷ್ಟು ಶಕ್ತಿ ಇತ್ತು ಅಂತಂದರೆ, ಉತ್ತರ ಭಾರತದಲ್ಲಿ ಆ ಅಸ್ತ್ರ ಪ್ರಯೋಗ ಮಾಡಿ ನನ್ನನ್ನು ಕಳುಹಿಸಿದರೆ ದಕ್ಷಿಣದ ತುದಿಗೆ ಗೋಕರ್ಣದಲ್ಲಿ ತಂದು ಹಾಕಿದ್ದಾನೆ ಅಂತಂದರೆ ಅವನ ಅಸ್ತ್ರದ ಪವರ್ ಅದು ಎಷ್ಟಿದೆ ಅಂತ ಆ ಮಾರೀಚ ರಾವಣನಿಗೆ ಉಪದೇಶ ಮಾಡ್ತಾನೆ. ಆ ಉಪದೇಶ ಯಾರಾದರೂ ಕೇಳಿದರೆ ಆ ಮಾರೀಚ ಎಷ್ಟು ಒಳ್ಳೆಯವ ಅಂತ ಅವನ ಬಗ್ಗೆ ಕನಿಕರ ಬರುವ ಹಾಗೆ ಮಾಡಬೇಕು. ಅದಕ್ಕೆ ಅವನಿಗೆ ಹೆಸರು ಮಾರೀಚ. ಉಪದೇಶನೂ ಮಾಡ್ತಾನೆ, ಆದರೆ ಮಾರಯತಿ, ಹಿಂಸೆಯನ್ನೂ ಕೊಡುವವ ಮಹಾಮಾರಿ ಅವನು. ಮಾರೀಚ ಅಂತ ಅವನನ್ನು ಕರೆದರು. ರಾವಣ ಹೇಳ್ದ, ನೋಡು ಮಾರೀಚ, ನಿನ್ನ ಜೀವ ನೀನು ಬದುಕಬೇಕು ಅಂತಾದರೆ ನೀನು ಹೋಗಿ ಸೀತೆಯನ್ನು ಮೋಡಿ ಮಾಡಿ ರಾಮನನ್ನು ಬೇರ್ಪಡಿಸಿ ನನ್ನ ಜೊತೆಗೆ ಸೀತೆ ಬರೋ ಹಾಗೆ ಮಾಡಬೇಕು ಅಂತ. ಮಾರೀಚನ ಉಪದೇಶ ಏನೇನೂ ಪರಿಣಾಮಕಾರಿ ಆಗಲಿಲ್ಲ. ಯಾಕೆ ಅಂತಂದರೆ ತಲೆಯೊಳಗೆ ಕಾಮಿನಿ ತುಂಬಿದ್ದರಿಂದ ಇವನಿಗೆ ಯಾವ ಉಪದೇಶನೂ ಪರಿಣಾಮ ಆಗಲಿಲ್ಲ. ಕೊನೆಗೆ ಮಾರೀಚ ತೀರ್ಮಾನ ಮಾಡ್ತಾನೆ, ಇವನಿಗೆ ಉಪದೇಶ ಮಾಡೋದಕ್ಕಿಂತ ನನ್ನ ಪ್ರಾಣವನ್ನೇ ಅರ್ಪಣೆ ಮಾಡೋದು ಒಳ್ಳೆಯದು ಅಂತ ತೀರ್ಮಾನ ಮಾಡಿ ಹೊರಟ ಅಲ್ಲಿಂದ. ಬಣ್ಣದ ಜಿಂಕೆಯ ವೇಷದಿಂದ ಸೀತಾದೇವಿಯ ಆಚೆ ಈಚೆ ಸುತ್ತಮುತ್ತ ತಿರುಗಾಡಿದ. ನಮಗೆ ಅನಿಸ್ತದೆ ರಾವಣನಿಗೆ ಆಯಿತು ಅಂತ ಹೇಳೋದು, ಇಲ್ಲಿ ಬಂದು ಆರಾಮವಾಗಿರ್ಬೋದು ಅಂತ. ರಾವಣ ಹಾಗಿಲ್ಲ, ಮಾರೀಚನ ಬೆನ್ನ ಹಿಂದೆ ಬಂದಿದ್ದಾನೆ, ಇವು ಎಲ್ಲಿಯಾದರೂ ತಪ್ಪಿಸ್ಕೊಂಡು ಹೋಗ್ತಾನ ಅಂತ. ಅದಕ್ಕಿಂತಲೂ ಜಾಸ್ತಿಯಾಗಿ ಮಾರೀಚನ ಆ ಮಾಯೆಗೆ ಸೀತಾದೇವಿ ಹೇಗೆ ಬಲಿಯಾಗ್ತಾಳೆ ಅಂತ ರಾಯರು ಹೇಳ್ತಾರೆ. ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವ ಅಂತ. ಅವಳು ಮಾರೀಚನ ಮಾಯೆಗೆ ಒಳಗಾದ ಹಾಗೆ ಅಭಿನಯ ಮಾಡ್ತಾಳೆ. ರಾಮದೇವರು ಬೆನ್ನಟ್ಟಿದ ಹಾಗೆ ಮಾಡ್ತಾರೆ, ಬೆನ್ನಡ್ತಾರೆ. ಕೊನೆಗೆ ಆ ಮಾರೀಚ ಸಾಯ್ತಾನೆ. ಮಾರೀಚಂಚ ನಿಹತ್ಯ, ಮಾರೀಚನನ್ನು ಸಂಹಾರ ಮಾಡ್ತಾರೆ. ಬಾಣಪ್ರಯೋಗ ಮಾಡಿ ಬೆನ್ನಟ್ಟಿಕೊಂಡು ಹೋಗುವಾಗ ಬಂಗಾರದ ಜಿಂಕೆ, ಬಾಣಪ್ರಯೋಗ ಮಾಡಿ ದೇಹ ಬಿದ್ದರೆ ಅದು ಮಾರೀಚ ದೈತ್ಯ. ಆ ದೇವರ ಆಯುಧಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅವನ ಸ್ವಭಾವ ಏನು ಅದನ್ನು ತೋರಿಸುವ ಶಕ್ತಿ ಆ ಅಸ್ತ್ರಕ್ಕಿತ್ತು. ಸಾಯುವಾಗ ಅಸುರನಾಗಿ ಸತ್ತ.